ಜಯವಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ, ಪ್ರೊಫೆಸರ್ ನಂಜುಂಡಸ್ವಾಮಿ. ಇಂದು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಜಾಲವಾದ ಗ್ರಾಮದ ಸರಹದ್ದಿನಲ್ಲಿ ಬರುವಂಥ ಬಿಜಾಪುರ್ ಆರ್ಇಜೆಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಯ ವಿರುದ್ಧ ಈ ರೈತರಿಗೆ ಏಕದರ ನಿಗದಿ ರೂಪದಲ್ಲಿ ಭೂಮಿ ಖರೀದಿ ಮಾಡದೇ ತಾರತಮ್ಯವಾಗಿ ಮತ್ತು ಶೋಷಿತ ವರ್ಗವನ್ನು ಬೇರೆ ಬೇರೆ ರೀತಿಯಲ್ಲಿ ರೈತರಿಗೆ ಅನ್ಯಾಯ ಮಾಡಿ ಬೆಲೆ ನಿಗದಿ ಮಾಡಿ ಏನಪ್ಪ ಅಂದರೆ ಭೂಮಿಯನ್ನು ಖರೀದಿ ಮಾಡಿದಂಥ ಈ ಹೋರಾಟ ಇಂದಿಗೆ 5 ದಿನಗಳು ನಿರಂತರವಾಗಿ ನಡೀತಾ ಇದೆ. ಇದುವರೆಗೂ ತಾಲೂಕು ಆಡಳಿತ ಆಗಲಿ ಮತ್ತು ಯಾವುದೇ ಜಿಲ್ಲಾಡಳಿತ ಆಗಲಿ ಸ್ಪಂದನೆ ಸೂಕ್ತವಾಗಿ ನಮ್ಮ ನೇರ ಬಂದು ಇನ್ನೂವರೆಗೂ ಪರಿಹಾರ ನೀಡಿಲ್ಲ. ಯಾವುದೇ ರೀತಿ ಕಂಪನಿ ಕೂಡ ಸ್ಪಂದನೆ ಮಾಡಿಲ್ಲ. ನಾಳೆ ದಿನ ಏನಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆ ಏನಿದೆ, ಬೇಡಿಕೆ ಏನಿದೆ, ರೈತರದು ಯಾವ ಥರ ಅನ್ಯಾಯ ಆಗಿದೆ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿ ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲದೆ ಹೋದರೆ ನಾಳೆ ಅಮರಣ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಬೇಕಾಗ್ತದೆ. ಆ ಅಮರಣ ಉಪವಾಸ ಸತ್ಯಾಗ್ರಹದಲ್ಲಿ ನಮ್ಮ ರೈತರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜಿಲ್ಲಾಡಳಿತನೇ ನೇರ ಹೊಣೆಗಾರಿಕೆ ಆಗ್ತದೆ. ಯಾಕಂದರೆ ಇಂಥ ಭ್ರಷ್ಟ ಈ ಕಂಪನಿಗಳು ಹರಿಯಾಣ ಮತ್ತು ದೆಹಲಿ ಮೂಲದಿಂದ ಬಂದಂಥ ಈ ಹೊರ ರಾಜ್ಯದ ಕಂಪನಿಗಳು ನಮ್ಮ ರಾಜ್ಯದ ರೈತರಿಗೆ ಶೋಷಣೆ ಮಾಡ್ತಾ ಇದ್ದಾವೆ. 16 ಲಕ್ಷ ರೂಪಾಯಿದಿಂದ 28-30 ಲಕ್ಷ ರೂಪಾಯಿವರೆಗೂ ಬೇರೆ ಬೇರೆ ರೀತಿಯಲ್ಲಿ ದರ ನಿಗದಿ ಮಾಡಿ ಮೋಸ ವಂಚನೆ ಮಾಡಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಇದುವರೆಗೂ ಯಾವುದೇ ರೀತಿ ಸ್ಪಂದನೆ ನೀಡ್ತಾ ಇಲ್ಲ. ನಮಗೆ ಇಲ್ಲಿ ಕುಳಿತಂಥ ರೈತರಿಗೆ ಏನಪ್ಪ ಅಂದ್ರೆ ಗೌರವನೇ ಇಲ್ಲ ಇವರಿಗೆ. ಅದಕ್ಕೇನಪ್ಪ ಅಂದ್ರೆ ನಾಳೆ ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಿಕ್ಕೆ ನಾವು ಎಲ್ಲ ರೈತರು ಏನಪ್ಪ ಅಂದ್ರೆ ಸಾಮೂಹಿಕವಾಗಿ ನಾವು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ತಕ್ಷಣವೇ ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದು ಈ ಸಮಸ್ಯೆಗೆ ತಕ್ಷಣವೇ ಸ್ಪಂದಿಸಬೇಕು ಅನ್ನುವಂಥ ನಿರ್ಧಾರವನ್ನು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಲಿಕ್ಕೆ ಇಷ್ಟಪಡ್ತೀವಿ. ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡ. ಇವತ್ತಿನ ವಿಷಯ ನಮ್ಮ ಜಾಲವಾದ ಗ್ರಾಮದಲ್ಲಿ ಈ ಸೋಲಾರ್ ಪ್ಲಾಂಟ್ ಎಂದು ಆರ್ಇಜೆಡ್ ಕಂಪ್ನಿ ನಡೆಸುತ್ತಿರುವಂಥ ಈ ಕಾಮಗಾರಿ ಏನೈತಿಲ್ಲ ನಿಲ್ಲಿಸಿದ್ದು ನಮಗೆ ಭಾಳ ಸಂತೋಷ ಅನಿಸುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ನಮಗೆ ಆಗಲೇ ಮಾತಾಡುವಾಗ ಹೇಳ್ತಾಯಿದ್ರು, ಇವತ್ತು ನಮಗೆ ಏನಾದರೂ ನಾವು ಬದುಕಬೇಕು, ಒಬ್ಬ ಆಫೀಸರ್ ಆಗಿರ್ಬೋದು, MLA ಆಗಿರ್ಬೋದು, ಯಾವನೇ ಆಗಿರ್ಬೋದು, ಒಬ್ಬ ನೌಕರದಾರ ಇರ್ಬೋದು, ಯಾರೇ ಎಲ್ಲರಿಗೆ ಅನ್ನ ಕೊಡುವಂಥ ರೈತ. ಎಲ್ಲರೂ ರೈತರಂದರೆ ಎಲ್ಲರೂ ಅಷ್ಟೇ, ದೊಡ್ಡವರು ಇರಲಿ ಸಣ್ಣವ್ರು ಇರಲಿ, ಅವ್ರು ಇರಲಿ ಇವ್ರು ಇರಲಿ, ಎಲ್ಲರೂ ಒಂದೇ ಸಮಾನವನ್ನು ನೋಡುವಂಥ ದೃಷ್ಟಿ ಕಂಪ್ನಿಗಳ ಹತ್ರ ಬರಬೇಕು, ಅಧಿಕಾರಿಗಳ ಹತ್ರ ಬರಬೇಕು, ಸರ್ಕಾರ ಹತ್ರನೂ ಬರಬೇಕು. ಇವತ್ತು ಒಬ್ಬರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ ಮಾಡೋದ್ರಿಂದ ಇವತ್ತು ಸಣ್ಣ ಮಟ್ಟದ್ದಿರ್ಬೋದು, ಇದಕ್ಕೆ ಏನಾದರೂ ಬಂದು ಅವ್ರು ಸ್ಪಾಟ್ ಜಾಗಕ್ಕೆ ಬಂದು ಎಲ್ಲ ರೈತರಿಗೆ ಸಮಾನತೆ ಮತ್ತು ಆಗಿರುವಂಥ ಅನ್ಯಾಯ ಏನಪ್ಪ ಅಂತ ಕೇಳಿದ್ರೆ ಸರ್ಕಾರ ರೂಲ್ಸ್ ಪ್ರಕಾರ ಏನೈತಿ ಆ ಪ್ರಕಾರ ಇವರೆಲ್ಲ ಖರೀದಿ ಹಾಕೊಂಡಿಲ್ಲ. 6,000 ಕೋಟಿ ಪ್ರಾಜೆಕ್ಟ್ ಅಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇರ್ತದೆ. ಈ ಪ್ರಾಜೆಕ್ಟ್ದಾಗ ಎಲ್ಲ ರೈತರ ಗಮನಕ್ಕೆ ಮುಂದೆ ಈ ಭಾಗದವ್ರನ್ನ ಎಲ್ಲರನ್ನ ಕೂಡಿಸ್ಕೊಂಡು ಈ ಊರಿನ ಜನರನ್ನ ಕೇಳ್ಕೊಂಡು ರೈತರನ್ನ ಕರ್ಕೊಂಡು ಮುಂದೆ ಮಾಡ್ಕೊಂಡು ಈ ಕೆಲಸ ಮಾಡಬೇಕಾಗಿತ್ತು. ಅವ್ರು ಹಂಗೆ ಮಾಡಿಲ್ಲ. ಆ ಕಂಪ್ನಿಯವ್ರು ಏನು ಮಾಡ್ಯಾರಪ್ಪ ಅಂತ ಕೇಳಿ ಒಬ್ಬೊಬ್ಬ ರೈತರನ್ನ ಕರ್ಕೊಂಡು ಹೋಗಿ ಖರೀದಿ ಹಾಕೊಳ್ಳೋದು ಬಾಂಡ್ ಮಾಡ್ಕೊಳ್ಳೋದು ಮಾಡ್ಯಾರ. ಆ ಥರ ಆಗ್ಬಾರ್ದು. ಎಲ್ಲ ರೈತರನ್ನ ಒಮ್ಮೆ ಏಕಕಾಲಕ್ಕೆ ಕರ್ಕೊಂಡು ಹೋಗಿ ಎಲ್ಲರೂ ಗಮನಕ್ಕೆ ತೊಗೊಂಬಂದು ಇದು ಮಾಡಬೇಕಾಯ್ತು. ದೊಡ್ಡ ಅನ್ಯಾಯ ನಮ್ಮ ಜಾಲವಾದಿ ಗಮನಕ್ಕೆ ಇದು. ಇವತ್ತು ನೀವು ಇಷ್ಟೆಲ್ಲ ನಾವು ಸುಮ್ಮಿದ್ದೇವೆ ಅಂದರೆ ಎಲ್ಲ ರೈತರಿಗೆ ಬರ್ತದೆ. ಇವತ್ತು ರೈತರಿಂದ ನಾವು ರೈತರೇ, ಗೌಡರು ರೈತರೇ, ನಮ್ಮ ಹಿರೇಗೌಡರು ರೈತರೇ, ಎಲ್ಲ ರೈತರಿಗೆ ಬರ್ತದೆ. ನಾವು ಇದಕ್ಕೆ ಸಹಿಸ್ಕೋಬಾರ್ದು. ಈ ಹೋರಾಟಕ್ಕೆ ನಾವೆಲ್ಲರೂ ನಮ್ಮ ಗೌಡ್ರು ಹೇಳ್ದಂಗೆ ಎಲ್ಲಿ ತನಕ ಹೋಗ್ತಾ ರಾಜ್ಯ ಮಟ್ಟಕ್ಕೆ ಹೋದ್ರೆ ನಾವು ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಇನ್ನೂ ಜನರನ್ನು ಕರೆಸುವಂಥ ಶಕ್ತಿ ರೈತ ಸಂಘಕ್ಕದ. ಮೊನ್ನೆ ನೋಡ್ರಲ್ಲ, ಇವತ್ತು ನಮ್ಮ ದಲಿತ ಸಂಘದವರಾಗಿರ್ಬೋದು, ರೈತ ಸಂಘದವರಾಗಿರ್ಬೋದು, ನಾವು ರೈತರು ಮತ್ತು ದಲಿತರು ಮನಸ್ಸು ಮಾಡಿದ್ರೆ ಬೇಕಾದಂಥ ಸರ್ಕಾರನ ನಡೆಸುವಂಥ ಶಕ್ತಿ ನಮ್ಮ ರೈತರ ಹತ್ರ ಅದ. ಅದು ಕಂಪ್ನಿಯವ್ರು ತಿಳ್ಕೊಂಡು ಸ್ವಲ್ಪರಾಗಿ ಅದೇನಂತಾರಲ್ಲ ಬೆಳೆದ್ರಾಗಿ ಚೂಟ್ಬೇಕತ್ತಾರಲ್ಲ ಬಂದು ಅದೆಲ್ಲ ಸರಿಯಾಗಿ ಏನು ಅಸ್ತವ್ಯಸ್ತ ಆಗೈತಿ ಅದೆಲ್ಲ ವ್ಯವಸ್ಥೆ ಮಾಡಿದ್ರೆ ಇದು ಇಷ್ಟಕ್ಕೆ ಮುಗಿತು. ಇಲ್ಲಿಕಪ್ಪ ಅಂದ್ರೆ ದೊಡ್ಡ ಕ್ರಾಂತಿಕಾರಿ ಹೋರಾಟ ಆಗೋ ಸಾಧ್ಯತೆಗಳು ಇರ್ತಾವೆ. ಅದೊಂದು ಸ್ವಲ್ಪ ನಮ್ಮ ಗಮನಕ್ಕೆ ತೊಗೋಬೇಕು. ಇದು 4 ಮಂದಲ್ಲ 4 ಲಕ್ಷ ಜನ ಸೇರುವಂಥ ಸಾಧ್ಯತೆ ಬರ್ತದೆ. ಇದು ಒಬ್ಬ 20 ಜನ ರೈತರಿಂದ ಎಷ್ಟೋ ಸಂಸಾರಗಳು ಬದುಕ್ತಿರ್ತಾವೆ ರೈತನಿಂದ. ಅದೆಲ್ಲರನ್ನ ಒಳಗೊಂಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಮುಂದಿನ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೊಳ್ಳೋದೊಂದು ಕಂಪ್ನಿಯವ್ರನ್ನ ಇದೊಂದು ನಾವು ಮನವಿ ಮಾಡ್ಕೋತಾ ಇಲ್ಲ. ಅವ್ರಿಗೆ ಎಚ್ಚರಿಕೆ ಗಂಟೆ ಇದು. ಇವತ್ತು ನಾವು ಕೊಡೋದೇನಲ್ಲ ಆ ಕಂಪ್ನಿಗೆ ಎಚ್ಚರಿಕೆ ಗಂಟೆ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ. ಯಾವ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನಲ್ಲಿ ಬರುವಂಥ ಜಾಲವಾದಿ ಗ್ರಾಮದಲ್ಲಿ ರೈತರಿಗೆ ಆರ್ಇಜೆಡ್ ಕಂಪ್ನಿಯವರ ವತಿಯಿಂದ ಭಾಳ ಮೋಸ ಆಗಿದೆ ಅಂತ ತಿಳಿದು ಬಂದು ಎಲ್ಲ ರೈತ ಬಾಂಧವರು ಹಾಗೂ ದಲಿತ ಸಂಘಟನೆಗಳು ಹೋರಾಟ ಹಮ್ಮಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಆರ್ಇಜೆಡ್ ಕಂಪ್ನಿಯವರು ಒಂದು ನಿಗದಿತ ಬೆಲೆಯನ್ನು ಸೂಕ್ತವಾಗಿ ರೈತರಿಗೆ ಒದಗಿಸಿಕೊಡ್ಬೇಕಂತ ಹೇಳಿ ಈ ಮಾಧ್ಯಮ ಮುಖಾಂತರ ಹೇಳಕತ್ತೀವಿ. ಅನೇಕ ಸಂಘ ಸಂಸ್ಥೆಗಳು ಕೂಡಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ರೈತರಿಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟವನ್ನು ನಿಲ್ಲಿಸಲಂತ ಈ ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಾಳೆ ಬರುವ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಮ್ಮ ರೈತರು ಕೈಗೊಂಡಿದ್ದಾರೆ. ನಾಳೆ ಅದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನೇರ ಹೊಣೆ ಜಿಲ್ಲಾ ಆಡಳಿತನೇ ವಹಿಸಬೇಕಾಗುತ್ತೆ.
ದಯವಿಟ್ಟು ಇದು ಏನು ಅಹಿತಕರ ಘಟನೆ ಆಗದಂಗ ರೈತರು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಜಿಲ್ಲಾಡಳಿತಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀವಿ. ಇವತ್ತಿನ ಜಾಲ್ವಾದಿ ಗ್ರಾಮದ REZ ಕಂಪ್ನಿಯವರು ರೈತರಿಗೆ ಮೋಸ ಮಾಡಿದ್ದು ಸ್ಟ್ರೈಕ್ ಕುಂತಿದ್ದಾರಂತ ನಿನ್ನೆ ನಮ್ಮ ಗಮನಕ್ಕೆ ಬಂತು. ನಾನು ಅವರಿಗೆ ಜಾಲ್ವಾದಿಯ ರೈತ ಬಾಂಧವರಿಗೆ ಇವತ್ತಿನ ದಿನ 3:30 ಗಂಟೆಗೆ ನಾನು ಆ ಸ್ಟ್ರೈಕ್ ಸ್ಥಳಕ್ಕೆ ಬರ್ತೀನಿ ಅಂತ ನಾನು ಹೇಳಿದ್ದೆ. ನಿನ್ನೆ ತಾನೇ ರಥ ಇದ್ದರ ಕಾರಣ ಅಪೂರ್ವಗೂ ಕೂಡ ಹೇಳಿದ್ದೆ, ನಾನು ನಾಳೆಗೆ ಅಲ್ಲಿಗೆ ಬರ್ತೀವಿ ಅಂತ. ನಾನು ಕೂಡ ಬರ್ತೀನಿ ಅಂತ ಹೇಳಿದರು, ಅವರು ಕೂಡ ಬಂದಿದ್ದಾರೆ, ರೈತ ಸಂಘದವರು ಕೂಡ ಬಂದಿದ್ದಾರೆ. ನಾನು ಇಷ್ಟೇ ಹೇಳೋದು, ಇವತ್ತು ನೀವೇನು ಕಂಡೀಷನ್ ಮಾಡಿರಿ ಅವರು ಒಂದು ಪ್ರಫಾರ್ಮದ ಪ್ರಕಾರ ಮಾಡಬೇಕಾಗಿತ್ತು. ಯಾವುದೇ ಒಬ್ಬ ರೈತ ದೇಶದ ಬೆನ್ನೆಲುಬು. ರೈತ ಏನದಲ್ಲ ದುಡಿದು ಎಲ್ಲರಿಗೆ ಅನ್ನ ಹಾಕುವಂಥ ಅನ್ನದಾತನಿಗೆ ಮೋಸ ಮಾಡಿದ್ರೆ ನಾವು ಸಹಿಸೋದು ಆಗೋದಿಲ್ಲ. ಇವತ್ತು ನಾನು ಇಲ್ಲ ರೈತರ ಇದರಲ್ಲಿ ನಾನು ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಏನು ಅನ್ಯಾಯದ ಏನು ಕಂಡೀಷನ್ ಅದ, ಒಬ್ರಿಗೊಂದು ಏನು ನೀವು ಕೊಟ್ಟಿದ್ದೀರಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ, ಮೋಸವಾಗಿ ಮಾಡ್ಕೊಂಡಿದ್ದೀರಿ. ಅದನ್ನು ನೀವು ತಪ್ಪು ಒಪ್ಕೊಳ್ಬೇಕು. ಬಂದು ತಪ್ಪಾಗ್ಯದ್ರಿ ಅಂತ ಕೇಸಿ ರೈತರ ಮುಂದೆ ಹೇಳ್ಬೇಕು. ಜಡ್ಜಿಗಿಜ್ಜಿಲ್ಲ, ರೈತರೇ ಜಡ್ಜ್ ಇಲ್ಲಿ ಬಂದು ಹೇಳಬೇಕು. ರೈತರಿಗೆ ಹೇಳಿ ಅವ್ರಿಗೆ ಏನದಲ್ಲ ಒಂದು ರೇಟ್ ಏನು ಕೊಡ್ತೀರಿ. ಜಾಲ್ವಾದಿ ಗ್ರಾಮದಲ್ಲಿ ಬಂದು ಇವತ್ತಿನ ದಿನ ಬರ್ತೀವಿ ಅಂತ ಹೇಳ್ಬೇಕು, ಡಂಗ್ರ ಹೊಡಿಸ್ಬೇಕು. ಹೊಡಿಸಿ ಎಲ್ಲರೂ ತಹಸೀಲ್ದಾರ, AC, DC, ಅಸಿಸ್ಟೆಂಟ್ ಕಮಿಷನರು, ರೈತ ಬಾಂಧವರು ಮತ್ತು ಊರಿನ ಮುಖಂಡರು ಮತ್ತು ರೈತದ ಮುಖಂಡರು ಎಲ್ಲ ಗುರುಗಳು ಕೂಡಿ ಏನದಲ್ಲ ಅಲ್ಲಿ ಅವತ್ತಿನ ಕೂಡ ಕರೆದ್ರೆ ನಾವು ಬರ್ತೀವಿ. ಅವತ್ತಿಗೆ ಏನು ಆಗ್ಯದ ಅನ್ಯಾಯ, ಒಂದು ರೇಟ್ ಏನದ ಆ ರೇಟಿನ ಪ್ರಕಾರ ಕೊಟ್ಟರೆ ಈ ಸ್ಟ್ರೈಕ್ ಏನದಲ್ಲ ನಾವು ಹಿಂದಕ್ಕೆ ತೊಗೊಳಕ್ಕೆ ತೆಗಿತೀವಿ. ಇಲ್ಲ ನೀವು ಎಷ್ಟೇ ಹೆದರಿಕೆ ಬದರಿಕೆ ಆಗಿದ್ರೆ ಅನ್ಸೋ ಧೈರ್ಯ ಅಲ್ಲ, ನಾವು ಅಂಜನೂ ಅನ್ನೋದಿಲ್ಲ. ಫುಲ್ ಸಪೋರ್ಟ್ ನಮಗೇನದಲ್ಲ 100ಕ್ಕೆ 100. ಇವತ್ತೇನದಲ್ಲ ನಾ ಜಾಲ್ವಾದಿ ರೈತ ಬಾಂಧವರಿಗೆ ಇವತ್ತೇನು ಎಷ್ಟು ಎಕರೆ ನೀವು ತೊಗೊಂಡಿರಿ ಎಲ್ಲ ರೈತರ ಬಾಂಧವು ನನ್ನ ಸಪೋರ್ಟ್ ಪೂರ್ಣ ಇರುತ್ತದೆ ಅಂತ ಇವತ್ತು ಎಲ್ಲರ ಎದುರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಇವತ್ತು ಇಷ್ಟೇ ಹೇಳೋದು, ನೀವೇನು ತಪ್ಪು ಮಾಡಿದ್ದನ್ನು ಇದು ಆಗಲಿಲ್ಲಪ್ಪ ಅಂತಂದ್ರೆ ಮುಂದಿನ ಹೋರಾಟ ನಾವೇನದಲ್ಲ ಇವತ್ತು ಬೇರೆ ಪರಿಣಾಮದಲ್ಲಿ ನಾವು ಸ್ಟ್ರೈಕ್ ಮಾಡಬೇಕಾಗ್ತದೆ. ಇದನ್ನು ನೀವು ಎಚ್ಚರಿಕೆ ಒಂದು ಗಂಟೆಯಾಗಿ ನಾನು ಒಬ್ಬ BJP ಮುಖಂಡನಾಗಿ ಇವತ್ತೇನದಲ್ಲ ನಾನು ದೇವರಿಪ್ರಿಗೆ BJP ಮುಖಂಡನಾಗಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಎಚ್ಚರಿಕೆ ಗಂಟೆ ಇಷ್ಟೇ. ಇದ್ರ ಮ್ಯಾಗ ನೀವು ತಿಳ್ಕೊಂಡ್ರೆ ಇದಾಯಿತು. ಇರಲಿಲ್ಲಪ್ಪ ಅಂದರೆ ನಾವು ಮುಂದೆ ಏನದಲ್ಲ ಯಾವ್ಯಾವ ಟೈಪು ಅದನ್ನು ಕಲರ್ ಸ್ಟೇಟ್ ಲೆವೆಲ್ ತನಕ ಡಿಸ್ಟಿಕ್ಕು, ಹೋಬಳಿ, ತಾಲೂಕು ಮತ್ತು ಸ್ಟೇಟ್ ಲೆವೆಲ್ ಹೋಗತಕ್ಕಂಥದ್ದು ಆಗ್ತದೆ. ಇದಿಷ್ಟು ಮಾಡಿದ್ದು ಇವತ್ತು ಏನದಲ್ಲ ನಾವು MP ಅವ್ರ ಬಳಿ ಕೂಡ ಹೋಗ್ತೀವಿ. ಇವತ್ತು MP ಅವರು ಏನದಲ್ಲ ಹೋಗಿ ಈ ಟೈಪ್ ಸೆಂಟ್ರಲ್ದು ಇದು ಆದರೆ ಈ ಟೈಪ್ ಮಾಡ್ಯಾರ ಅಂಥೇಳಿ ಇದ್ರದ್ದು ಏನದಲ್ಲ ಒಂದು ಮನವಿ ಅನ್ನೋದನ್ನು ತೊಗೊಂಡು ಹೋಗಿ ಅವ್ರಿಗೂ ಕೂಡ ನಾವು ಏನದಲ್ಲ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅವಾಗ ಕೊಟ್ಟಾರ ನೀವು ಎಷ್ಟು ಆಗ್ತದೆ, ನೀವೇನದಲ್ಲ ಕುಂತು ಅಲ್ಲಿ ಇಲ್ಲಿ ಹೇಳಿದ್ರು, ಅಧಿಕಾರಿಗಳಿಗೂ ನಾವು ಕೇಳಿದ್ರು. ಯಾವ ತಹಸೀಲ್ದಾರ್ಗಿನೂ ಇವತ್ತು ನನ್ನ ಮನೆ ಹತ್ತಿರನೇ ತಹಸೀಲ್ದಾರ, ಅವರು ಮನೆ ನಮ್ಮ ಮನೆ ಒಂದೇ ತವಲಿ ಅಲ್ಲಿ ಯಾರ ದೇವ್ರಿಪ್ರಿಗೆ. ಇವತ್ತು ಹೋಗಿ ನಾನು ಸಂಜೆಗೆ ಭೇಟಿ ಆಗ್ತೀನಿ, ಏನೇನಾದ ಏನೇನಿಲ್ಲ ರೀ ಮುಂದಿನ ಹೋರಾಟ ನಾವು ಮಾಡ್ತೀವಿ ಅಂತ ಅವ್ರು ಕೂಡ ನಾನು ಏನದಲ್ಲ ಮುಂಜಾನೆ ನನಗೆ ವಾಕಿಂಗ್ದಾಗ ಸಿಗ್ತಾರೆ, ಅದನ್ನು ಮಾತಾಡ್ತೀನಿ. ನೀವೇನದಲ್ಲ ನಿಮಗೆ ನಾನು ಧಾರಾಳವಾಗಿ ಇವತ್ತು ಹೇಳಕತ್ತೀನಿ ಸ್ಟ್ರೈಕ್ ಮುಂದೆ ನಿಮಗೇನದಲ್ಲ 100ಕ್ಕೆ 100 ನನ್ನ ಸಪೋರ್ಟು ಮತ್ತು ಅಪ್ಪೋರ ಸಪೋರ್ಟು ಮತ್ತು ರೈತ ಸಂಘದ ಮುಖಂಡರ ಸಪೋರ್ಟು ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಹೇಳಿ ನಾನು ಏನದಲ್ಲ 4 ಮಾತುಗಳನ್ನು ಮುಗಿಸ್ತೀನಿ. ವಿಜಯಪುರ ಜಿಲ್ಲೆಯ ದೇವರಿಪ್ರಿಗೆ ತಾಲೂಕಿನ ಜಾಲ್ವಾದಿ ಗ್ರಾಮದಲ್ಲಿ REZ ಕಂಪನಿ ರೈತರ ಮೇಲೆ ಮಾಡಿದ್ದ ಅನ್ಯಾಯವನ್ನು ಖಂಡಿಸಿ ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರ್ಜಿ ಮಠದಿಂದ ಈ 13 ಜನ ರೈತರ ಭೂಮಿಯನ್ನು ಕೊಂಡುಕೊಳ್ಳುವಲ್ಲಿ ತಾರತಮ್ಯ ಮಾಡಿ ದರ ನಿಗದಿಪಡಿಸದೆ ವ್ಯತ್ಯಾಸ ಮಾಡಿದ್ದಕ್ಕಾಗಿ ಅದನ್ನು ನಮ್ಮ ಪೊಲೀಸರು ಬರ್ತಾರಲ್ರಿ.